ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ ಆಗಿರೋ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ತಿಂಗಳಿಗೆ ಇಲ್ಲ ಅಂದರೂ ಒಂದು 3,000-4,000 ತನಕ ದುಡಿಬೋದು. ತುಂಬ ಸಿಂಪಲ್ ಇದೆ. ಇದಕ್ಕೇನು ಕ್ರೋಶನೇ ಡಿಸೈನೇ ಬರಬೇಕು ಅಂತೇನಿಲ್ಲ. ನಾರ್ಮಲ್ ಸೂಜಿಲೇ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ನಾವು ಮೊದಲು ಎಕ್ಸಾಮ್ ಪ್ಯಾಡ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಸೀರೆ ಕುಚ್ಚು ಕಟ್ತೀವಲ್ಲ, ಈ ದಾರ ಫಸ್ಟು ಈ ಎಡ್ಜ್ಗೆ ಈ ಥರ ಇಟ್ಕೊಂಡು ಒಂದು ಸುತ್ತು ತೊಗೋಬೇಕು. ಒಂದು ಸುತ್ತು ನೀಟಾಗೆ ತೊಗೊಂಡು ಬರಬೇಕು. ಈ ಥರ ಒಂದು ಸುತ್ತು ಬಂದ ಮೇಲೆ ಒಂದು ಸುತ್ತು ಅಂತ ನಾವು ಅಳತೆ ಇಟ್ಕೋಬೇಕು. ನಾವು ಈ ಥರ ಒಂದು 5 ಸುತ್ತನ್ನ ಸುತ್ಕೋಬೇಕು. ನೀಟಾಗೆ ಈ ಥರ 5 ಸುತ್ತನ್ನ ಸುತ್ಕೋಬೇಕು. 4 5 ಸುತ್ತು ಸುತ್ಕೊಂಡು ಆದಮೇಲೆ ಈ ಎಡ್ಜ್ಗೆ ಕಟ್ ಮಾಡ್ಕೊಂಬಿಡಿ. ನೀಟಾಗಿ 5 ಎಳೆನೂ ಕಟ್ ಮಾಡ್ಕೊಂಬಿಡಬೇಕು. ಇಲ್ಲಿ ಇವಾಗ 5 ಎಳೆ ದಾರ ಇದೆ ಅಲ್ವಾ, ಈ 5 ಎಳೆ ದಾರನೂ ಈ ಥರ ಇಟ್ಕೊಂಡು ಸೂಜಿ ಒಳಗಡೆ ಹಾಕೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಅದಕ್ಕೆ ಫ್ಯಾಬ್ರಿಕ್ ಗ್ಲೋ ಇರುತ್ತಲ್ವ, ಅದನ್ನ ಹಿಂಗೆ ಒಂದು ಸ್ವಲ್ಪ ಟಚ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಡಿ ಅಷ್ಟೇ. ಅದು ನೀಟಾಗಿ ಡ್ರೈ ಆಗುತ್ತೆ. ಇವಾಗ ಇದು ನೀಟಾಗಿ ಡ್ರೈ ಆಗಿದೆ ನೋಡಿ. ನೀಟಾಗಿ ಈಗ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಇವಾಗ ಸೂಜಿ ಒಳಗಡೆ ನಾವು ಆರಾಮಾಗಿ ಈ ದಾರನ ನೀಟಾಗಿ ತೂರಿಸ್ಕೋಬೋದು. ತೂರಿಸ್ಕೊಂಡು ಆದಮೇಲೆ ನೋಡಿ ಈ ಥರ ಎಳ್ಕೊಂಡ್ರೆ 10 ಎಳೆ ಆಗುತ್ತೆ. ಒಂದೇ ಸಮ ಎಳ್ಕೊಂಡ್ರೆ 10 ಎಳೆ ಆಗುತ್ತೆ. ನಮಗೆ ಇಲ್ಲಿ 5 ಎಳೆ ಸಾಕಿರೋದ್ರಿಂದ ನಾವು 1 ಎಳೆ ಉದ್ದ ಇಟ್ಕೋಬೇಕು, ಇನ್ನೊಂದು ಎಳೆ ಚಿಕ್ಕದಾಗಿ ಇಟ್ಕೋಬೇಕು. ನಾನಿಲ್ಲಿ ಸೂಜಿಗೆ ದಾರ ಪೋಣಿಸ್ಕೊಂಡಾದಮೇಲೆ ನೋಡಿ ಈ ಥರ ಬೀಡ್ಸ್ನ ಯೂಸ್ ಮಾಡಿ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವಿವಾಗ ಮೊದಲು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಸ್ಟಾರ್ಟಿಂಗಲ್ಲಿ ಸೀರೆ ಎಡ್ಜ್ ಅಂತ ಅಂದ್ಕೊಳ್ಳಿ, ಸರ್ಗ್ ಹೆಡ್ಜು. ಇಲ್ಲಿಗೆ ಒಂದು ಮಾರ್ಕ್ ಆದಮೇಲೆ ನೋಡಿ 1/2 ಇಂಚ್ಗೆ ಮತ್ತೆ ಒಂದು ಮಾರ್ಕು. ಮತ್ತು ನಾವಿಲ್ಲಿ 1/2 ಇಂಚ್ನ ಗ್ಯಾಪ್ ಕೊಟ್ಕೋಬೇಕು. 1/2 ಇಂಚ್ ಗ್ಯಾಪ್ ಕೊಟ್ಮೇಲೆ ಮತ್ತೆ ಇನ್ನು ಅರ್ಧ ನೋಡಿ, ಇಲ್ಲಿ 2 ಮತ್ತು ಇಲ್ಲಿ 2, ಮತ್ತು ನಾವಿಲ್ಲಿ ಅರ್ಧ ಇಂಚ್ಗೆ ನಾವು ಮಾರ್ಕ್ ಮಾಡ್ತಾ ಹೋಗಬೇಕು. ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನಿವಾಗ ಫಸ್ಟು ಸೂಜಿ ಒಳಗಡೆ ಬೀಡ್ಸ್ ಹಾಕೋತೀನಿ. ಇಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಪಾಯಿಂಟ್ಗೆ ನೀಟಾಗಿ ಸೂಜಿನ ಹಾಕಿ ಆಚೆಗಡೆ ದಾರನ ತೊಗೊಂಡು ಬರ್ತೀನಿ. ದಾರ ತೊಗೊಂಡು ಬಂದಾದಮೇಲೆ ಸ್ವಲ್ಪ ಇನ್ನು ದಾರ ಇದೆ ಅನ್ನುವಂಗೆ ಮತ್ತೆ ನೋಡಿ ಬೀಡ್ಸ್ ಒಳಗಡೆ ಮತ್ತೆ ಸೂಜಿನ ಹಾಕಿ ನೀಟಾಗಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬಂದು ಒಂದಿಷ್ಟು ಉದ್ದ ಆಗುವಷ್ಟು ನಾವು ದಾರನ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಮೇಲಿಟ್ಕೊಬಿಡಿ. ಇಟ್ಕೊಂಡು ಆದಮೇಲೆ ಮತ್ತೆ ಇವಾಗ ನಾನು ಇನ್ನೂ ಒಂದು ಬೀಡ್ಸ್ ತೊಗೊಂಡು ಮತ್ತೆ ಸೂಜಿ ಒಳಗಡೆ ಬೀಡ್ಸ್ ಹಾಕೋತೀನಿ. ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ತೊಗೊಂಡಿದೆ ನೋಡಿ, ಅದೇ ಪಾಯಿಂಟ್ಗೆ ಮತ್ತೆ ನಾನು ಸೂಜಿನ ಹಾಕಿ ನೀಟಾಗಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬಂದಮೇಲೆ ಮತ್ತೆ ಸ್ವಲ್ಪ ದಾರ ಇದೆ ಅನ್ನೋಂಗೆ ಮತ್ತೆ ನಾನು ಸೂಜಿನ ಬೀಡ್ಸ್ ಒಳಗಡೆಯಿಂದ ಹಾಕಿ ಮತ್ತೆ ನಾನು ನೀಟಾಗಿ ತೊಗೊಂಡು ಬರ್ತೀನಿ. ಮತ್ತು ಇವಾಗ ಈ ಬೀಡ್ಸ್ನ ನೀಟಾಗಿ ಈ ಥರ ಎಡ್ಜ್ಗೆ ಎಳ್ಕೊಂಡು ಸ್ವಲ್ಪ ದಾರನ ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ 2 ಈ ಥರ ನೀಟಾಗಿ ಒಂದೇ ಸಮ ದಾರ ಕಟ್ ಮಾಡ್ಕೊಂಡು ಆದಮೇಲೆ ಈ 2ನೂ ಸೇರಿಸಿ ಈ ಥರ ಬೀಡ್ಸ್ನ ತಳ್ಕೊಂಡು ಆದಮೇಲೆ ನೀಟಾಗಿ ಗಂಟು ಹಾಕೋಬೇಕು. ನೋಡಿ ಈ ಥರ ಗಂಟು ಹಾಕೋಬೇಕು. ಒಂದು ಗಂಟು ಆದಮೇಲೆ ಇನ್ನೂ ಒಂದು ಗಂಟು ಹಾಕ್ಕೊಳ್ಳಿ. ನಿಮಗೆ ಹಾಕೋದಕ್ಕೆ ಇಲ್ಲಿ ಕಷ್ಟ ಅನಿಸಿದ್ರೆ ಈ ಥರ ಸೂಜಿ ಹೆಲ್ಪು ಕೂಡ ತಗೋಬೋದು. ಅಭ್ಯಾಸ ಇದ್ದರೆ ನೀಟಾಗಿ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಸೂಜಿಯಿಂದ ಎಳೆಗಳನ್ನ ಎಳ್ಕೊಂಡು ನೀಟಾಗಿ ಈ ಥರ ಗಂಟು ಹಾಕ್ಕೋಬೇಕು. ನೀಟಾಗಿ 2 ಗಂಟು ಹಾಕಿದ್ಮೇಲೆ ಸೇಫ್ಟಿಗೋಸ್ಕರ ಇನ್ನೂ ಒಂದು ಗಂಟು ಹಾಕ್ಕೊಬಿಡಿ. ಒಂದು 3 ಗಂಟು ಹಾಕ್ಕೊಂಡು ನೀಟಾಗಿ ಟೈಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ನೋಡಿ ಈ ಥರ ಬೀಡ್ಸು ಕುತ್ಕೊಳ್ಳುತ್ತೆ.
ಮತ್ತು ಇವಾಗ ಇಲ್ಲಿ ಅರ್ಧ ಇಂಚ್ ಗ್ಯಾಪ್ ಕೊಟ್ಕೊಂಡು ಮತ್ತೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಅಲ್ಲಿಗೆ ಮತ್ತೆ ಇವಾಗ ಇನ್ನೂ ಒಂದು ಬೀಡ್ಸ್ನ ಹಾಕ್ಕೋಬೇಕು. ನೀಟಾಗೆ ನೋಡಿ ಸೂಜಿ ಒಳಗಡೆ ಬೀಡ್ಸ್ನ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಆದಮೇಲೆ ಕೆಳಗಡೆಯಿಂದ ಸೂಜಿನ ಹಾಕಿ ದಾರನ ತೊಗೊಂಡು ಬರಬೇಕು. ಒಂದು ಸ್ವಲ್ಪ ದಾರ ಇರುವಾಗಲೇ ಮತ್ತೆ ನಾವು ಬೀಡ್ಸ್ ಒಳಗಡೆಯಿಂದ ಮತ್ತೆ ಸೂಜಿನ ಈ ಥರ ನೀಟಾಗೆ ತೊಗೊಂಬರಬೇಕು. ಈ ಥರ ತೊಗೊಂಡು ಬಂದು ನಾವು ಕರೆಕ್ಟಾಗಿ ಕೆಳಗಡೆ ಒಂದೇ ಸಮ ಇರೋ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಈ ಥರ ನೀಟಾಗಿ ಮತ್ತೆ ಮೇಲಿಟ್ಕೊಳ್ಳಿ. ಮತ್ತೆ ಇವಾಗ ಸೂಜಿನ ತೊಗೋಬೇಕು. ಸೂಜಿನ ತೊಗೊಂಡು ಮತ್ತೆ ಏನು 10 ಎಳೆ ಇತ್ತು, ನಾನು 5 ಎಳೆ ತೊಗೊಂಡಿದ್ದೆ ಅಲ್ವಾ, ಈ ಎಲ್ಲನೂ ಸೇರಿಸಿ ಈ ಥರ ಮಾಡಿದಾಗ ಇಲ್ಲಿ 10 ಎಳೆ ದಾರ ಆಗುತ್ತೆ ಟೋಟಲಾಗಿ. ಮತ್ತು ಇವಾಗ ಸೂಜಿ ಒಳಗಡೆ ಫಸ್ಟು ಬೀಡ್ಸ್ನ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅರ್ಧ ಇಂಚ್ ಗ್ಯಾಪ್ ಕೊಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಮತ್ತೆ ಕೆಳಗಡೆಯಿಂದ ನೀಟಾಗೆ ನಾವು ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದು ಮತ್ತೆ ಮೇಲ್ಗಡೆಯಿಂದ ಬೀಡ್ಸ್ ಒಳಗಡೆಯಿಂದ ಮತ್ತೆ ದಾರನ ಈ ಥರ ತೊಗೊಂಬರಬೇಕು. ಮತ್ತು ಸ್ವಲ್ಪ ದಾರನ ಬಿಟ್ಟು ನೀಟಾಗೆ ಕಟ್ ಮಾಡ್ಕೊಂಬಿಡ್ಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಈ ಅದು ಬೀಡ್ಸ್ ಎರಡೂ ಸೇರಿ ನೀಟಾಗೆ ಗಂಟು ಹಾಕ್ಕೋಬೇಕು. ಬೀಡ್ಸ್ನ ಈ ಥರ ನೀಟಾಗಿ ತಳ್ಕೊಳ್ಳಿ. ತಳ್ಕೊಂಡು ಆದಮೇಲೆ ನೋಡಿ ಈ ಥರ ತುಂಬ ಟೈಟು ಬೀಡ್ಸ್ ಪಕ್ಕನೇ ಗಂಟು ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ಲೂಸಾಗೆ ಒಂಚೂರು ಗ್ಯಾಪ್ ಕೊಟ್ಟು ನೀಟಾಗೆ ಒಂದು 2ರಿಂದ 3 ಗಂಟು ಹಾಕ್ಕೊಳ್ಳಿ. ಟೈಟಾಗೆ ಈ ಥರ ಕುತ್ಕೊಳ್ಳುತ್ತೆ. ಆವಾಗ ನಾನು ಇದೇ ರೀತಿ ಬೀಡ್ಸ್ನ ಹಾಕ್ಬಿಟ್ಟು ಡಿಸೈನ್ನ ತೋರಿಸ್ತೀನಿ. ಈ ಥರ ಎಲ್ಲ ಬೀಡ್ಸ್ನೂ ಹಾಕ್ಕೋಬೇಕು. ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ 150 ಎಳೆ ದಾರನ ಸುತ್ತಕೊಂಡು ನೋಡಿ ಮುಂದೆಗಡೆ ಈ ಥರ ಫ್ಯಾಬ್ರಿಕ್ ಗ್ಲೋ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ನಮಗೆ ಇದಕ್ಕೆ ಈ ಸೀರೆ ಕುಚ್ಚು ಕಟ್ಟೋದಕ್ಕೆ ಸೂಜಿ ಅವಶ್ಯಕತೆ ಇಲ್ಲ. ಈ ಥರ ನೀಟಾಗೆ ಫ್ಯಾಬ್ರಿಕ್ ಗ್ಲೋ ಹಾಕ್ಕೊಂಡು ಈ ಥರ ಅಂಟಿಸ್ಕೊಂಡಾದಮೇಲೆ ಈ 2 ಬೀಡ್ಸ್ ಮಧ್ಯ ಇಲ್ಲಿ ನಾವು ಗಂಟು ಹಾಕ್ಕೊಂಡಿದ್ದೀವಲ್ವ ನೋಡಿ, ಅದ್ರ ಮಧ್ಯ ನೀಟಾಗೆ ಈ ಥರ ದಾರನ ಎಳ್ಕೊಂಬರ್ಬೇಕು. ನೀಟಾಗಿ ಈ ಥರ ಒಂದೇ ಸಮ ದಾರಗಳನ್ನ ಎಳ್ಕೊಂಡು ಬಂದು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ನೀಟಾಗೆ ನೋಡಿ, ಯಾವ ದಾರನೂ ಮಿಸ್ ಮಾಡಬೇಡಿ. ನೀಟಾಗಿ ಒಂದೇ ಸಮ ಹೇಳ್ಕೊಂಡು ಈ ಥರ ನೀಟಾಗೆ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಆದಮೇಲೆ ನಾನಿಲ್ಲಿ 2 ಎಳೆ ಜರಿ ದಾರನ ತೊಗೊಂಡಿದ್ದೀನಿ. ಸೀರೆ ಕುಚ್ಚು ಕಟ್ತೀವಲ್ವ ಆ ದಾರನ ತೊಗೊಂಡಿದ್ದೀನಿ. ಒಂದು 2 ಸಲ ಈ ಥರ ನೀಟಾಗಿ ಸುತ್ಕೋಬೇಕು. 2 ಎಳೆನೂ ಕೂಡ ನೀಟಾಗಿ ಈ ಥರ ಸುತ್ತಕೊಂಡು ಗಂಟು ಹಾಕ್ಕೊಳ್ಳಿ. ನಿಮಗೆ ಸೀರೆ ಕುಚ್ಚು ಕಟ್ಟೋದಕ್ಕೆ ಯಾವ ಮೆಥಡ್ ಈಸಿ ಆಗುತ್ತೆ ಅದೇ ಮೆಥಡಲ್ಲಿ ನೀವು ಸೀರೆ ಕುಚ್ಚನ್ನ ಕಟ್ಕೋಬೋದು. ನಾನು ಈ ರೀತಿ ಕಟ್ಕೋತೀನಿ. ಒಂದು 2ರಿಂದ 3 ಸಲ ಈ ಥರ ನೀಟಾಗಿ ಗಂಟು ಹಾಕ್ಕೋಬೇಕು. ನಾನಿಲ್ಲಿ ಒಂದು 3 ಸಲ, ಒಂದು 2 ಸಲ ಸುತ್ಕೊತೀನಿ. ಒಂದು 2 ಸಲ ಸುತ್ಕೊಂಡಾದಮೇಲೆ ಒಂದು 3 ಸಲ ಈ ಥರ ಗಂಟು ಹಾಕ್ಕೋತೀನಿ. ಗಂಟು ಹಾಕ್ಕೊಂಡಾದಮೇಲೆ ಎಡ್ಜ್ಗೆ ಕಟ್ ಮಾಡ್ಕೋಬೇಕು. ಅಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಬರುತ್ತೆ ಜರಿ ದಾರ ಅದು ಹಾಗೆ ಇರಲಿ. ಬೇಬಿ ಕುಚ್ಚು ಅಳತೆಗೆ ನೀಟಾಗಿ ನಾವು ಒಂದೇ ಸಮ ಕಟ್ ಮಾಡ್ಕೋಬೇಕು. ಕಟ್ ಆದಮೇಲೆ ನೋಡಿ ಸ್ವಲ್ಪ ಈ ಥರ ಮೇಲಿಟ್ಕೊಂಡು ಯಾವುದೇ ಕುಚ್ಚು ಕಟ್ ಮಾಡಾದಮೇಲೆ ಒಂದು ಸ್ವಲ್ಪ ಈ ಥರ ಮೇಲೆ ಎತ್ಕೊಂಡು ಈ ಥರ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು. ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಬೇಬಿ ಕುಚ್ಚು ಥರ ಬರುತ್ತೆ. ಮತ್ತು ಇವಾಗ ಪಕ್ಕದಕ್ಕೆ ನಾನು ಸೇಮ್ ಕಲರ್ ದಾರನ ಯೂಸ್ ಮಾಡ್ತಿಲ್ಲ. ಇಲ್ಲಿ ನಾನು ಬೇರೆ ಕಲರ್ ಬ್ಲೂ ಕಲರ್ ದಾರನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಕೂಡ 150 ಎಳೆ ದಾರನ ಸುತ್ತಿ ಈ ಥರ ಫ್ಯಾಬ್ರಿಕ್ ಗ್ಲೋ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಇವಾಗ ಈ 2 ಬೀಡ್ಸ್ ಮಧ್ಯ ಮತ್ತು ಈ ದಾರನ ನೀಟಾಗಿ ತೊಗೊಬರ್ಬೇಕು. ಹಿಂಗೆ ಎಳ್ಕೊಂಡು ಬರಬೇಕಾದ್ರೆ ನಾವು ಅಲ್ಲಿ ಗಂಟು ಹಾಕ್ಕೊಂಡಿರ್ತೀವಲ್ವ ಆ ದಾರ ಈ ಥರ ಬೆರಳಲ್ಲಿ ಇಟ್ಕೊಂಡು ಮೇಲೆ ಮೇಲೆ ಬರೋ ರೀತಿ ಮಾಡ್ಕೋಬಾರ್ದು. ನೀಟಾಗಿ ಈ ಥರ ಒಂದೇ ಸಮ ಒಳಗಡೆ ಆದಂಗೆ ಕುತ್ಕೊಳ್ಳೋ ರೀತಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಆದಮೇಲೆ ಎಲ್ಲ ದಾರನೂ ಕೂಡ ನೀಟಾಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ, ನಾವಿವಾಗ ಉಲ್ಟಾ ಮಾಡಿ ಕಟ್ಟಿದಾಗ 150 150 300 ಎಳೆ ದಾರ ಆಗುತ್ತೆ. ಮತ್ತು ನಾನಿಲ್ಲಿ ಜರಿ ದಾರನ ತೆಗೆದು ಗಂಟು ಹಾಕೋತೀನಿ. ನಿಮಗೆ ಇನ್ನೂ ಕುಚ್ಚು ಸಣ್ಣದಾಗಿ ಬೇಕು ಅಂದರೆ ನೀವು ಒಂದು 100 ಎಳೆ ತೊಗೊಂಡ್ರೂ ಆಗುತ್ತೆ. ಬಟ್ ಬೇಬಿ ಕುಚ್ಚನ್ನ ನಾವು ಈ ಥರ 150 ಎಳೆ ಮಾಡಿ ಅದನ್ನು 300 ಎಳೆ ತನಕ ಹಾಕ್ಕೊಂಡು ಮಾಡಿದಾಗ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ತುಂಬ ಉದ್ದ ಸೀರೆ ಕುಚ್ಚನ್ನ ಇದು ಕಟ್ ಮಾಡ್ಕೊಬೇಡಿ. ಬೇಬಿ ಕುಚ್ಚು ಥರ ಪುಟ್ಟದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಗಂಟು ಹಾಕ್ಕೊಂಡು ಆದಮೇಲೆ ಮತ್ತೆ ನಾನು ಆ ಎಡ್ಜನ್ನ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ.
ನೀಟಾಗಿ ಫಸ್ಟು ಜರಿ ದಾರನ ಕಟ್ ಮಾಡಿ ಆ ಬ್ಯಾಕ್ ಸೈಡ್ ಏನಿದೆ ಅದು ಹಾಗೇ ಇರಲಿ. ಮತ್ತು ನಾನಿಲ್ಲಿ ಬೇಬಿ ಕುಚ್ಚು ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಾದಮೇಲೆ ಈ ಥರ ಸ್ವಲ್ಪ ಮೇಲ್ ತೊಗೊಂಡು ಆ ಕಡೆ ತುದಿ ಮತ್ತು ಈ ಕಡೆ ತುದಿನ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ಆವಾಗ ನೀಟಾಗಿ ಈ ಥರ ಕುತ್ಕೊಳ್ಳುತ್ತೆ. ನೋಡಿ, 2 ಕುಚ್ಚು ಒಂದೇ ಅಳತೆ ಇದೆ. ಇದೇ ರೀತಿ ಈ 2 ಕುಚ್ಚು ಕೂಡ ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ, ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ಈ ಥರ ನಾವು ನಾರ್ಮಲ್ ಸೂಜಿಲೂ ಕೂಡ ಸೀರೆಗಳಿಗೆ ಕುಚ್ಚನ್ನ ಹಾಕ್ಕೋಬೋದು. ಈ ಥರ ಸಿಂಪಲ್ ಕುಚ್ಚನ್ನು ಕೂಡ ನಾವು ಕಲ್ತ್ಕೊಂಡ್ರೆ ಮನೆಯಲ್ಲೇ ಆರಾಮಾಗಿ ನಾವು ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಡಿಸೈನ್ಗೆ ನಾವು ಇಲ್ಲ ಅಂದ್ರೂ 350ಇಂದ 400 ತನಕ ಚಾರ್ಜ್ ಮಾಡ್ಬೋದು. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಈ ಬೀಡ್ಸೇ ಎಲ್ಲ ಬೇರೆ ಬೀಡ್ಸ್ಗಳನ್ನೂ ಯೂಸ್ ಮಾಡಿ ಡಿಸೈನ್ನ ಮಾಡ್ಬೋದು. ಇಮೇಲೆ ನನ್ನ ಚಾನಲಲ್ಲಿ ಈ ಥರ ಸಿಂಪಲ್ ಡಿಸೈನು ಕೂಡ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಇವತ್ತು ಮಾಡಿರೋ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.